ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ದೇ ಟು ಕಾಲ್ ಆ್ಯಂಡ್ ಆಫ್ಟರ್ ದಟ್ ಐ ಶುಡ್ ಗೋ ದೇರ್. ಸೊ ಇಲ್ಲೇ ಇರೋದು ತೋರಿಸ್ತೀನಿ ಕೋರ್ಟ್ನ. ಆ್ಯಂಡ್ ಅಫ್ಕೋರ್ಸ್ ವಿಡಿಯೋ ಕೂಡ ಮಾಡೋಕ್ಕೆ ಪ್ಲೀಸ್ ವಾಚ್ ಫುಲ್ ವಿಡಿಯೋ. ನನ್ನ ಬ್ಯಾಕ್ ತುಂಬ ದಿವಸ ಆಗಿದೆ. ಇನ್ಫ್ಯಾಕ್ಟ್ ಐ ಡೋಂಟ್ ನೋ ಎನಿವನ್ ಹಿಯರ್, ಈವನ್ ಮೈ ಪಾರ್ಟ್ನರ್ ಯಾರಂತ ಆಡ್ತಿದ್ದಾರೆ ಇವನ್ ಐ ಡೋಂಟ್ ನೋ ದೇರ್ ನೇಮ್ ಆಲ್ಸೋ. ನೋಡೋಣ ಹೆಂಗಿರುತ್ತೆ ಏನೇನು ಅಂತ. ವೀಡಿಯೋ ಮಾಡೋಕ್ಕೆ ಹೇಳಿದ್ದೀನಿ ನನ್ನ ಫ್ರೆಂಡ್ಸ್ಗೆ. ಅಫ್ಕೋರ್ಸ್ ವಿಡಿಯೋ ವಿಲ್ ಬಿ ಅಪ್ಲೋಡೆಡ್. ಸೊ ಕಂಟಿನ್ಯೂ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಒಂದು ಸ್ಪೋರ್ಟ್ಸ್ ಫೋರಮಲ್ಲಿ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಾಯ್ನ್ ಆಗಿದ್ದು. ಸೊ ಎಕ್ಸ್ಪೆಕ್ಟೆಡ್ ಆಗಿ ಏನು ಜಾಯ್ನ್ ಆಗಿರಲಿಲ್ಲ. ಸೊ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಸೊ ಅಲ್ಲಿ ಡ್ರೆಸ್ ಅಟೈರ್ ಕೂಡ ಸ್ಪೋರ್ಟ್ಸ್ ಅಟೈರ್ ಇರಬೇಕು ಅಂತ ಹೇಳಿದರು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ರಿಂದ ದೇ ಆಕ್ಸೆಪ್ಟೆಡ್ ಇಟ್. ಆ್ಯಂಡ್ ನಾವಾಗಿದ್ದು ರನ್ನರ್ಸ್. ಆ್ಯಂಡ್ 3 ಮ್ಯಾಚಸ್ ಇತ್ತು. ಫಸ್ಟ್ ಬೇರೆ ಸೆಕ್ಷನ್ ಜೊತೆ, ಆ್ಯಂಡ್ ನೆಕ್ಸ್ಟ್ ಸೆಮಿಫೈನಲ್ಸ್, ಆ್ಯಂಡ್ ಅಟ್ ಲಾಸ್ಟ್ ಫೈನಲ್ಸ್ ಇದ್ದಿದ್ದು. ಆ್ಯಂಡ್ ವಿ ಆರ್ ದ ರನ್ನರ್ಸ್. ಅಫ್ಕೋರ್ಸ್ ಆ ಕಡೆ ಇರೋದು ನಮ್ಮ ಟೀಮ್. ಆ್ಯಂಡ್ ಈಸ್ ಆಲ್ಸೋ ಮೈ ಕ್ಲಾಸ್ಮೇಟ್. ಈ ಕಡೆ ಇರೋದು ಬೇರೆ ಕ್ಲಾಸ್. ಯು ಕ್ಯಾನ್ ಸಿ ಇದು ಸೆಮಿಫೈನಲ್ಸ್ ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ ಇರೋದು ಫೈನಲ್ಸ್. ಇಲ್ಲಿ ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡೆ. ಬಿಕಾಸ್ ವಾಯ್ಸ್ ಹಾಕಿದ್ರೆ ಫುಲ್ ನಾನು 2x ಅಲ್ಲಿ ಇಟ್ಟಿರೋದ್ರಿಂದ ನನ್ನ ಸ್ಪೀಡ್ನ ಫುಲ್ಲು ಸೌಂಡ್ ಒಂಥರ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಆ್ಯಂಡ್ ಲಿಟ್ರಲಿ ಐ ವಾಸ್ ನಾಟ್ ನೋಯಿಂಗ್ ಎನಿ ಇನ್ಸ್ಟ್ರಕ್ಷನ್ಸ್ ಆಫ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್. ಆ್ಯಂಡ್ ನಾನು ಅಂದ್ಕೊಂಡು ಇರಲಿಲ್ಲ ವಿಲ್ ಬಿಕಮ್ ರನ್ನರ್ಸ್ ಅಂತ. ಇನ್ಫ್ಯಾಕ್ಟ್ ನನ್ನ ಪಾರ್ಟ್ನರ್ ಚೆನ್ನಾಗಿ ಆಡ್ತಿದ್ದ, ಅವನಿಂದನೇ ರನ್ನರ್ಸ್ ಆಗಿರೋದು, ವಿನ್ನರ್ಸ್ ಆಗಿಲ್ಲ. ಸೊ ಇಫ್ ಐ ವಾಸ್ ಪ್ಲೇಯಿಂಗ್ ಬೆಟರ್ ವಿನ್ನರ್ಸ್ ಆಗ್ತಿದ್ದೇನೋ. ದ ಮೇನ್ ರೀಸನ್ ನಾವು ಔಟ್ ಆಗೋ ಕಾರಣ ಏನಂದರೆ ನನಗೆ ಸರ್ವಿಸ್ ಬರ್ತಿಲ್ಲ. ಆ್ಯಂಡ್ ಸರ್ವಿಸಲ್ಲಿ ಬೇರೆ ಥರನೇ ಇತ್ತು. ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಅಲ್ಲೊಬ್ರು ಔಟ್ ಆಫ್ ದ ಕ್ಯಾಮ್ರಾ ಅಲ್ಲಿ ನಿಂತಿದ್ದಾರೆ. ಈಗ ಫಸ್ಟ್ ಪೀರಿಯಡ್ TDPC ಇತ್ತು. ಆ್ಯಂಡ್ ಅವ್ರು ಮ್ಯಾಮ್ ಆಬ್ಸೆಂಟ್ ಆಗಿಲ್ಲ. ಸೊ ಈಗ ನಾವು ಲೈಬ್ರರಿಗೆ ಹೋಗೋಣ ಅಂದ್ಕೊಂಡು ಆಬ್ಸೆಂಟೇ ಮಾಡಿಬಿಟ್ಟು ಲೈಬ್ರರಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ to read at all. So we are going for 7th floor to sit in the corridor in round table. So ಬನ್ನಿ ಅಲ್ಲೋಗಿ ತೋರಿಸ್ತೀನಿ. ಇವತ್ತಿನ ವೀಡಿಯೋಗ್ರಾಫರ್ ಎಲ್ಲ ಇವೆ. ನಾನು ಆಂಗ್ಲಲ್ಲಿ ಸರಿಯಾಗಿ ವೀಡಿಯೋಗ್ರಾಫಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ನನ್ನ ಹೆಸರು ನಿಶಾ, ಇವ್ರ ಹೆಸರು ಕೂಡ ನಿಶಾಸ್. ಆ್ಯಂಡ್ ಔಟ್ ಆಫ್ ದ ಕ್ಯಾಮ್ರಾ ಇರೋ ಹೆಸರು ಪೂಜಾ. Hello, I'm not out of the camera guys. And you. ಎಲ್ಲಕ್ಕಿಂತ ಕೂಲ್. ಈಗ ನಾವು 7th ಫ್ಲೋರಲ್ಲಿ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಸೀಟ್ಸ್ ಇರುತ್ತೆ ಅಂತ ಬಂದ್ವಿ. Seats are filled by couples. So we are sitting here. ಲೈಬ್ರರಿಗೆ ಹೋದರೆ ಏನಾದ್ರು ಓದಬೇಕು, ಅಲ್ಲಿ ಬರ್ಕೋಬೇಕು. ಸೊ ದಟ್ ವಿ ಆರ್ ನಾಟ್ ಗೋಯಿಂಗ್ ಫಾರ್ ಲೈಬ್ರರಿ. ಎಲ್ಲ ಮೊಬೈಲಿಗೆ ಬಂದಿರ್ತಾರೆ. ಆ್ಯಂಡ್ ಇವನ್ ಐ ಆಮ್ ಗೋಯಿಂಗ್. ಸೊ ನೋಡೋಣ ನೆಕ್ಸ್ಟ್ ಪೀರಿಯಡ್ ಜನರಲ್ ಇಂಗ್ಲೀಷ್. ಸೊ ಇಂಗ್ಲೀಷ್ ಇದೆ ನೆಕ್ಸ್ಟ್ ಪೀರಿಯಡು. ಆ್ಯಂಡ್ ದೆನ್ ಅದಾದಮೇಲೆ ಅಲ್ಲಿ ಹೋಯಿತು ಬ್ರೇಕ್. ಅದಾದಮೇಲೆ ಬ್ರೇಕ್ ಆದಮೇಲೆ ಲ್ಯಾಂಗ್ವೇಜ್ ಆದಮೇಲೆ ಪ್ರಾಬ್ಲಮ್ ಸಾಲ್ವಿಂಗು. ಮತ್ತು ನೆಕ್ಸ್ಟ್ ಅಷ್ಟೇನಾ ಮೆಂಟಲ್ ಮಿಂಟಿ ಅದೊಂದಿದೆ. ಸೊ ಅದನ್ನು ಮನೆಗೆ ಹೋಗಿ ಏನು ಹೇಳ್ತೀನಿ ಏನದು ಅಂತ. ಆ್ಯಂಡ್ ಬ್ರೋ ಏನೋ ವಾಟ್ಸಪ್ ಮೈಂಡ್ಲಿ ಕಮೆಂಟ್ ಮಾಡ್ತೀನಿ ಇಮಿಡಿಯೇಟ್ಲಿ. ಸೊ ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ. ಸೊ ಜಾಗನೂ ಇಲ್ಲ. ಆ್ಯಂಡ್ ಇಲ್ಲಿ ಲ್ಯಾಬ್ಸ್ ಇದೆ. ನಮ್ಮ ಅಣ್ಣವ್ರ ಲ್ಯಾಬ್ಸ್ ಇದೆ. ಸೊ ಅಲ್ಲಿ ಬಂದು ಕೂತಿದ್ವಿ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಆ್ಯಂಡ್ ನನ್ನ ಕ್ಲಾಸ್ ರೂಮ್ ಆದರೂ ಬೇಗ ಹೋಗಿ ನನ್ನ ಕ್ಲಾಸ್ ರೂಮ್ ನೋಡ್ಕೊಂಡು ಮಾಡ್ತೀನಿ ನೋಡಿ. ಆ್ಯಂಡ್ ಡ್ಯೂ ಟು ಲೈಟ್ ಇಶ್ಯೂಸ್ ಕರೆಕ್ಟಾಗಿ ಕಾಣಿಸಿಲ್ಲ. ಆ್ಯಂಡ್ ಆ ಕಡೆ ಸ್ವಲ್ಪ ಜನ ಕೂತಿದ್ದಾರೆ. ಸೊ ಅದನ್ನು ನಾನು ತೋರ್ಸೋಕ್ಕಾಗಲ್ಲ. ಇವತ್ತು ಸ್ವಲ್ಪ ಈವೆಂಟ್ ನಡೀತಿದೆ ನೋಡಿ. ಚಾಕ್ಲೇಟ್ ಆಯಿತು. ಈಗ ಬೇಕಾ? ₹1 ಚಾಕ್ಲೇಟ್ ಅಂತ ಹಾಕ್ಕೋತಿದ್ರೆ ಈಗ ಬೇಕಾ? ಆಯಿತು. ಬ್ರೇಕ್ ಟೈಮ್ ಆಚೆ ಹೋಗ್ತಾ ಇದ್ದೀವಿ. ಬನ್ನಿ ಆಚೆ ಹೋಗಿಲ್ಲ ನೋಡೋಣ. ಅಲ್ಲಿ ಏನಿದ್ದು ಫಸ್ಟು ಬ್ರೋ ಇಲ್ಲೊಂದ್ಸತಿ ಆಗಬೇಕು ಅವರ ದುಡ್ಡ. ಇವಳೇನು ದ ಟೈಮ್ ಈಸ್ 1:35. ಎಲ್ಲ ಟೀಚರ್ಸ್ ಮಾಡ್ಕೊಂಡು ಮುಂದೆ ಬರ್ತಿರೋ ಟೀಚರ್ಸ್. ಈಗ ಕ್ಯಾಂಪಸ್ಸಿಂದ ಆಚೆ ಹೋಗ್ತಿದ್ದೀವಿ. ಆ್ಯಸ್ ಯೂಶ್ವಲ್ ಒಂದು ಬ್ಲಾಗ್ ನೋಡಿರ್ತೀರ, ಹೋಗ್ಬೋದು ನಮ್ಮ ಕಾಲೇಜಿದು. ಸೊ ಈಗ ಬ್ರೇಕ್ ಇದೆ ನಮಗೆ 2:10 ತನಕ. ಸೊ ಅದಕ್ಕೆ ಆಚೆ ಹೋಗ್ತಿದ್ವಿ. ಇನ್ನೊಬ್ಳು ಎಲ್ಲೋದು ಗೊತ್ತಿಲ್ಲ ಅವಳು.
ಸೊ ನೋಡೋಣ. ನಮ್ಮ ಕಾಲೇಜಲ್ಲಿ ನಾಯಿ ಕೂಡ ಸಾಕಿದ್ದಾರೆ. ಫ್ರೀಯಾಗಿ ನಡ್ಕೊಂಡು ಹೋಗೋದು ತುಂಬ These 2 dogs, 3 ಡಾಗ್ಸ್ನ 3 dogs are managed by our college. That is barking due to their friends. ಎಸ್, ನಾವು ಈಗ ನಮ್ಮ ಲೈಬ್ರರಿಲಿ ಆ್ಯಂಡ್ ಲೈಬ್ರರಿ ಟೂರ್ ಕೂಡ ಹಾಕಿದ್ದೀನಿ. ನಾನು ಒಂದು ಎಸೆ ಥರ ಇರ್ತಾರ, ಸೊ ಅದನ್ನು ಓದಿದ್ದೀನಿ. ದ ಫಸ್ಟ್ ಬುಕ್ ಐ ಟುಕ್ ವಾಸ್ ಬುಡಕಟ್ಟು ಸಮಾಜ ಹುಟ್ಟು ಸಾಧನೆ ನಡುವೆ. ಒಂದು ಫಸ್ಟ್ ಎಸೆ ಇತ್ತು, ಅದು ಮತ್ತು ಆಥರ್ ಇಂಟ್ರೊಡಕ್ಷನ್ ಓದ್ತೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಇದು ಓದ್ತೀನಿ. ಐ ಟುಕ್ ಫಸ್ಟ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಇನ್ ಲೈಬ್ರರಿ ಕನ್ನಡ. ಅದೇ ನಾನು ಫಸ್ಟ್ ಲ್ಯಾಂಗ್ವೇಜ್ ನೋಡಿರೋದು. ನಾನು ಬೇರೆ ಲ್ಯಾಂಗ್ವೇಜ್ ಯಾವುದು ನೋಡೋದಿಲ್ಲ. ದ ಫಸ್ಟ್ ಬುಕ್ ಐ ಸೆಲೆಕ್ಟೆಡ್ ಈಸ್ ಹಿಂದಿ ಕನ್ನಡ. ಆ್ಯಂಡ್ ಇದು ಆಚೆ ಬ್ಯಾಗ್ ಕೊಟ್ಟಿದ್ದೀವಿ, ಅದ್ರ ಟೋಕನ್ ಒಂದು ಪೆನ್ನಿಗೆ ಇಟ್ಕೊಂಡು ಬಂದೀನಿ. ಈ 4 ಆಯಿತು, ಮನೆಗೆ ಹೋಗ್ಬೇಕು. ರಿಟರ್ನ್ ಸೈಲೆಂಟಾಗಿ ಮಾತಾಡ್ತಿದ್ದೀನಿ, ಬಿಕಾಸ್ ತುಂಬ ಜನ ಇದ್ದಾರೆ. ನೀವು ಯಾವಾಗಲೇ ಆ ಟೈರಲ್ಲಿ ನೋಡ್ತೀವಿ. ಈಗ ಇನ್ನೊಂದು ಟೈರ್ ಚೇಂಜ್ ಬಿಕಾಸ್ ನಾನೆಲ್ಲೋ ಹೋಗ್ತಿದ್ದೀನಿ ಆ್ಯಂಡ್ ಎಲ್ಲಿ ಅಂತ ಹೇಳ್ತೀನಿ. ಒಂದು ನಿಮಿಷ. ಈಗ ಜಸ್ಟ್ ನಾವು ಟುವರ್ಡ್ಸ್ ಮೈವಟ್ರಿಗೆ ಬಂದಿದ್ದೀವಿ. ಇಲ್ಲಿ ಇವತ್ತು ನಮಗೆ ಗರ್ಭ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ. ಬಂದು ಹಾಯ್. ಸೊ ಇವತ್ತು ಇಲ್ಲಿ ಗರ್ಭ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ. ಅದು ನಾನು ವೀಡಿಯೋ ಮಾಡಲಿಕ್ಕೆ ಆಫ್ ಮಾಡಿದ್ದೀವಿ ಬಿಕಾಸ್ ಸ್ಟೂಡೆಂಟ್ ಮಾಡೋದು. ಇದು ವರ್ಕ್ಶಾಪ್ ಅಷ್ಟೇ, ಅಂದರೆ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದೀವಿ, ಜಸ್ಟ್ ವರ್ಕ್ಶಾಪ್ ಅಷ್ಟೇ. ಇವತ್ತು ಮುಗೀತು. ಇದೆ ಅವರ ಮೈಬೊಟ್ಟೆ ಆ ಕಡೆ ಇರೋದು, ಈ ಕಡೆ ಇರೋದು ಟುವರ್ಡ್ಸ್ ಈಕ್ವಲ್ ಫೌಂಡೇಶನ್. ಆ್ಯಂಡ್ ಈಗ ಮೇಡಮ್ ಅವರು ಬಳೆ ಹೊಡೆದು ಹಾಕೊಂಡ್ರು. ಬಳೆ ಹೊಡೆಯೋ ಶಾಸ್ತ್ರ ನಡೀತು ಒಳಗಡೆ. ಸೊ ಆಡ್ಬೇಕಾದ್ರೆ ಬಳೆ ಕ್ರ್ಯಾಕ್ ಆಯಿತು ಇದು, ಆ್ಯಂಡ್ ಅದಕ್ಕೆ ಎಲ್ಲನೂ ಕ್ರ್ಯಾಕ್ ನಾನೇ ಮಾಡಿಬಿಟ್ಟೆ. ಸೊ ಆಡ್ಬೇಕಾದ್ರೆ ಮತ್ತೆ ಗರ್ಭ ಡ್ಯಾನ್ಸ್ ಬೇರೆ. ಸೊ ಏನಾದ್ರು ನನಗೆ ವೀಡಿಯೋ ಶೇರ್ ಮಾಡಿದ್ರೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈಗ ಸೀದಾ ಮನೆಗೆ ಹೋಗ್ತಾಯಿದ್ದೀವಿ. ನಮ್ಮ ಅಪ್ಪ ಬಂದರು, ಬನ್ನಿ ಹೋಗೋಣ. ಸೊ ಈಗ ಟೈಮ್ ಬಂದು 7:45. 6:15 ಬಾರ್ಬಿಕ್ಯೂ ನೇಷನ್ ಇದೆ. ಓಕೆಯಾ? ಕರ್ಕೊಂಡು ಹೋಗ್ತೀನಿ ನಾನು. ನೀನು ಕರ್ಕೊಂಡು ಹೋಗ್ತೀನಿ ಅಂದರೆ ನೋಡಿ, ಬರೀ ಇಸ್ಕೊಳ್ಳೋದೆ, ಕೊಡೋದೇನಿಲ್ಲ. ತಗೋ, ಇಸ್ಕೊಳ್ಳೋದು ತಗೋ.